ಗೈಸ್ ಫುಲ್ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನೋಡಿರೋ ಈ ಕಡೆ ಮೈ ಗಾಡ್ ಆರೆಂಜ್ ಕಲರ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಓಕೆ ಫ್ಯಾಮ್, ಇವತ್ತು ನಮ್ಮ ಫೇವ್ರೆಟ್ ಆ್ಯಕ್ಟರ್ ಧ್ರುವ ಸರ್ಜಾ ಅವ್ರ ಬರ್ಡೇ ಇದೆ. ಆ್ಯಕ್ಚುಲಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವ್ರಿಗೆ ವಿಶ್ ಮಾಡೋಣ ಅಂತ ಇದೆ. ಇಷ್ಟು ದಿನ ಸ್ಟೇಟಸಲ್ಲಿ ಸ್ಟೋರಿಗೆಲ್ಲ ಇಡ್ತಿದ್ದೆ. ಈಗ ಡೈರೆಕ್ಟಾಗಿ ಮೀಟ್ ಮಾಡುವಂಥ ಆಪರ್ಚುನಿಟಿ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ, ಬಟ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ಫುಲ್ ಎಕ್ಸೈಟ್ ಆಗಿದ್ದೀನಿ. ಐ ಡೋಂಟ್ ನೋ ವಾಟ್, ಸಿಕ್ಕಿದ್ರೆ ಸಾಕಪ್ಪ ಪ್ಲೀಸ್ ಗಾಡ್, ನಾನು ವಿಶ್ ಮಾಡಬೇಕು. ನಮ್ಮ ಬಾಸಿನ ಫಸ್ಟ್ ಮೂವಿ ಅದ್ದೂರಿ, ಅದು ಆ್ಯಕ್ಚುಲಿ ಟಿ ವಿಯಲ್ಲಿ ಟೆಲಿಕಾಸ್ಟ್ ಆಗ್ತಿತ್ತು ಆಯಿತಾ. ನಾನು ಸುಮ್ಮನೆ ಟೈಮ್ ಪಾಸ್ಗಂತ ನೋಡ್ತಿದ್ದೆ, ಬಟ್ ಅವರ ಡೈಲಾಗ್ ಡೆಲಿವರಿ ಹಾಗೂ ಅವರ ಆ್ಯಕ್ಟಿಂಗ್ ನೋಡಿ, ಹಾಗೂ ಅವರ ಮತ್ತು ರಾಧಿಕಾ ಮ್ಯಾಮ್ ಅವರ ಕಾಂಬಿನೇಷನ್ ನಂಗೆ ಸಖತ್ ಇಷ್ಟ ಆಗಿ ಅವತ್ತಿಂದ ನನಗೆ ಅವರ ಫ್ಯಾನ್ ಆಗಿದೆ. ಹಾಗೂ ಅವ್ರ ನೆಕ್ಸ್ಟ್ ಮೂವಿ ಬಹದ್ದೂರಿಂದ ಹಿಡಿದು ಇಲ್ಲಿವರೆಗೂ ನಡೆದಿರೋ ಎಲ್ಲ ಮೂವೀಸ್ನು ನಾನು ನೋಡಿದ್ದೀನಿ ಥಿಯೇಟ್ರಿಗೆ ಹೋಗ್ಬಿಟ್ಟು. ವೆರಿ ಫೇವ್ರೆಟ್. ಹಾಗೂ ಅದ್ದೂರಿ ಬಹದ್ದೂರ್ನ ಮಾತ್ರ ನಾನು ಹತ್ತತ್ರ 30-40 ಸಲ ಅಂತೂ ನೋಡಿದ್ದೀನಿ. ಇವಾಗ ಅವ್ರನ್ನ ಡೈರೆಕ್ಟಾಗಿ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೂ ಸ್ಮಾಲ್ ಸ್ಕ್ರೀನಲ್ಲಿ ನೋಡೋದಕ್ಕೂ ಹತ್ತಿರದಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೋಡೋಣ, ಅವ್ರು ಸಿಕ್ಕಿದ್ರೆ ಸಾಕಪ್ಪ ದೇವರೇ. ನನಗಂತೂ ಅವ್ರಿಗೊಂದು ವಿಶ್ ಮಾಡಬೇಕು, ಅವ್ರ ಟಚ್ ಆ್ಯಂಡ್ ಫೀಲ್ನ ಇದು ಮಾಡಬೇಕು ಅಂತ ಭಾರಿ ಇಷ್ಟ. ಲೆಟ್ಸ್ ಗೋ, ನೋಡೋಣ ಸಿಗ್ತಾರೋ ಇಲ್ಲೋ. ಮೈ ಗಾಡ್, ಐ ಆಮ್ ವೆರಿ ಎಕ್ಸೈಟೆಡ್. ಇವತ್ತು ನಮ್ಮ ಬಾಸ್ ಬರ್ಡೇ. ಸೊ ನಾವು ನಮ್ಮ ಬಾಸ್ನ ನೋಡೋದಕ್ಕೆ ನಾನು ಮತ್ತು ಇವಳು ಹೋಗ್ತಾ ಇದ್ದೀವಿ. ಇವ್ರು ಬರಲ್ಲ, ಯಾಕೆಂದರೆ ಅವ್ರಿಗೆ ನಾಳೆ ಎಕ್ಸಾಮ್ ಇದೆ, ಓದ್ಕೊಬೇಕು. ಲೆಟ್ಸ್ ಗೋ, ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಗಾಯ್ಸ್, ನಮ್ಮ ಬಾಸ್ ಮನೆ ಕಂಡಿಡೋ. ಇದೆಲ್ಲ ನಮ್ಮ ಬಾಸ್, ಇಲ್ಲೆಲ್ಲ ನಮ್ಮ ಬಾಸ್, ಇದೆಲ್ಲ ನಮ್ಮ ಬಾಸ್, ಅಲ್ಲ ನಮ್ಮ ಬಾಸ್. ಬಾಸ್ ಮನೆ ಕಂಡಿಡಿಯೋಕ್ಕೆ ಎಷ್ಟು ಸರ್ಕಸ್ ಪಟ್ಟಿದ್ದೀವಿ ಗೊತ್ತಾ? ವೀಡಿಯೋಸ್, ಯೂಟ್ಯೂಬ್ ವೀಡಿಯೋಸ್ ನೋಡ್ಕೊಂಡು ಬರ್ತಾ ಇರೋದು. ಲೊಕೇಶನ್ ಕೂಡ ಹಾಕಿಲ್ಲ. ಫುಲ್ ಪೋಸ್ಟ್ ಅನ್ಸ್ಬಿಟ್ಟವ್ರೆ. ಖುಷಿ ಆಗ್ತದೆ. ಫಸ್ಟ್ ಟೈಮ್ ಈ ಕಡೆ ಆರೆಂಜ್ ಕಲರ್. ನೀನು ವಿಶ್ ಮಾಡಿದೆ? 2 ಸಲ ಮಾಡಿದೆ. ನಾವುಂತರ ದೀಪಾವಳಿ ಲಕ್ಷ್ಮಿ ಗಣಪಟ್ಟಾಕಿ, ನಮ್ಮ ಮುಂದೆ ನಿಲ್ಲೋ ಮುಂಚೆ ಕಾಂಚಲ್ಲಿ ಬಿಟ್ಟಾಕಿ. ಎಂದಿಗೂ ಫೂಲ್ ಆಗಲ್ಲ, ನಾವು ತುಂಬಾ ಚಾಲಾಕಿ. ಒಬ್ರಿಗೂ ಸಿಕ್ಸರ್ ನೋಡ್ಕೊಂಡು ಬಾಲಾಕಿ. ಬಾಸ್ ಬರ್ಡೇಗೆ ಎಷ್ಟೊಂದು ಜನ ವಿಶ್ ಮಾಡೋಕ್ಕಂತ ಬಂದಿದ್ದಾರೆ ನೋಡಿ. ಹಾಗೂ ಬಾಸ್ ಏನು ಹೇಳಿದ್ರು ಗೊತ್ತಾ? ಯಾರು ಕೇಕ್ ಆಗಲಿ ಏನಾದರೂ ಸೆಲೆಬ್ರೇಷನ್ ಮಾಡಿಬಿಡಿ, ಜಸ್ಟ್ ಬುಕ್ಸ್ ಮತ್ತು ಪೆನ್ ಆದರೆ ತೊಗೊಂಬನ್ನಿ ಅಂತ ಹೇಳಿದರು. ಸೊ ಅವ್ರು ಎಲ್ಲ VIPಸು ಬುಕ್ಸ್ ಮತ್ತು ಪೆನ್ ಕೊಟ್ಟಿದ್ದಾರೆ. ಸೊ ದಟ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ. ಎಷ್ಟು ಗುಡ್ ಕಾನ್ಸೆಪ್ಟ್ ಅಲ್ವಾ? ಅಬ್ಬಬ್ಬಬ್ಬ ಲ್ಯಾಟ್ರಿ.
ಎಲ್ಲ ಇವನ್ನೇ ನೋಡ್ತೀರಾ ಕಂಜೂಸ್ ನನ್ ಮಗ. ಬಾಸ್ 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 ಬನ್ನಿ ಇವಾಗ ನನ್ನ ಕಾರ್ ತೋರಿಸ್ತೀನಿ ನೋಡಿ. ಇದೇ ನನ್ನ ಕಾರ್. ಎಸ್ ಫಾರ್ ಸೃಷ್ಟಿ, ಎ ಫಾರ್ ಅಮೂಲ್ಯ. ಇದು ನಂದೇ ಕಾರು. ನಾನು ಇವಳಿಗೆ ರೋಸ್ ಕೊಡ್ತಾ ಇದ್ದೀನಿ. ಯಪ್ಪ ನೀವು ನೋಡಿದಿರಲ್ಲ ಧ್ರುವ ಸರ್ಜಾ ಅವ್ರ ಕೈ ಮುಟ್ಬಿಟ್ಟು ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದ್ದೀನಿ. ನನ್ನ ಡ್ರೀಮ್ ಕಮ್ ಟ್ರೂ. ಆ್ಯಕ್ಚುಲಿ 6 ಇಯರ್ಸಿಂದಲೂ ನಾನು ಅವರ ಬಿಗ್ ಡೈ ಹಾರ್ಟ್ ಫ್ಯಾನ್. ಆ್ಯಕ್ಚುಲಿ ಅವ್ರನ್ನ ಮುಟ್ಟಿದ್ದೀನಿ, ಅವ್ರಿಗೆ ವಿಶ್ ಮಾಡಿದ್ದೀನಿ, ಅವ್ರನ್ನ ನೋಡಿದ್ದೀನಿ ಅನ್ನೋದೇ ಒಂಥರ ಡ್ರೀಮ್ ಕಮ್ ಟ್ರೂ ಥರ ಇತ್ತು. ಹೆವಿ ಇಷ್ಟ ಆಗೋಯ್ತು. ಅವರ ಸ್ಪೆಷಲ್ ಡೇ ದಿನ ನನಗೊಂದು ಸ್ಪೆಷಲ್ ಗಿಫ್ಟಾಗಿ ಅವರು ನನ್ನ ಮುಂದೆ ಕಾಣಿಸ್ಕೊಂಡಿದ್ದಾರೆ. ಆ್ಯಕ್ಚುಲಿ ಏನು ಹೇಳಬೇಕು, ಏನು ಅವರ ಒಂದು ಒಳ್ಳೆಯ ಗುಣ ಅಂತ ಅಂದರೆ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ನೈಟ್ 12 ಗಂಟೆಯಿಂದ ಹಿಡಿದು ನಾನು ಹೋಗಿದ್ದು ಅವ್ರ ಹತ್ರ 3:30 ಹೋಗಿದ್ದೆ ಅವ್ರ ಮನೆ ಹತ್ರ. 3:30 ಹಿಡಿದು 6:30ವರೆಗೂ ಅವರು ಅಭಿಮಾನಿಗಳು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಯಾರಿಗೂ ಮಿಸ್ ಮಾಡಿದೆ, ಪ್ರತಿಯೊಬ್ಬರಿಗೂ ಫೋಟೋ ಕೊಟ್ಟಿದ್ದಾರೆ. ಹಾಗೂ ಪ್ರತಿಯೊಬ್ಬರಿಗೂ ಒಂಥರ ಖುಷಿನ ಸ್ಪ್ರೆಡ್ ಮಾಡಿದ್ದಾರೆ. ಓಕೆ, ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಧ್ರುವ ಸರ್, ಲವ್ ಯು ಆಲ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೂ ಹೇಗಿತ್ತು ಧ್ರುವ ಸರ್ಜಾ ಸರ್ ಬಗ್ಗೆ ಏನಾದ್ರು ಹೇಳ್ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ಥರ ಮೋರ್ ಕಂಟೆಂಟ್ಸ್ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ಯು ವಿಲ್ ನಾಟ್ ಮಿಸ್ ಎನಿ ಆಫ್ ಮೈ ನೋಟಿಫಿಕೇಶನ್. ಬಾಯ್, ಮೀಟ್ ದ ನೆಕ್ಸ್ಟ್ ವಿಡಿಯೋ.